ಗೈಸ್ ಇವತ್ತು ಮದರ್ಸ್ ಡೇ ಸ್ಪೆಷಲ್ ಇದೆಯಲ್ಲ, ಇವತ್ತು ಕೇಕ್ ಕಟ್ ಮಾಡ್ಬೇಕಂತ ಸರ್ಪ್ರೈಸ್ ಪ್ಲಾನ್ ಮಾಡಿದ್ದೀನಿ ಗೈಸ್. ನಮ್ಮಮ್ಮ ದೊಡ್ಡಮ್ಮ ಚಿಕ್ಕಮ್ಮ ಎಲ್ರಿಗೂ ಸರ್ಪ್ರೈಸ್ ಪ್ಲಾನ್ ಕೊಡ್ತೀನಿ ಗೈಸ್. ಮೈ ಸ್ವೀಟ್ ಅಮ್ಮ, ಹ್ಯಾಪಿ ಮದರ್ಸ್ ಡೇ. ಮತ್ತು ಎಲ್ರಿಗೂ ಗೈಸ್, ಯಾರ್ಯಾರು ಈ ಜಗತ್ತಿನಲ್ಲಿ ತಾಯಂದಿರಾಗಿದ್ದೀರಾ ಎಲ್ರಿಗೂ ಹ್ಯಾಪಿ ಮದರ್ಸ್ ಡೇ. ಕರೆಕ್ಟ್ ಅಮ್ಮ? ಗೈಸ್ ಇಷ್ಟೆಲ್ಲ ಕೇಕ್ಸ್ ಇದೆ ಗೈಸ್, ನೋಡಿ ಇಷ್ಟೆಲ್ಲ ಇದೆ. ನಾವು ಯಾವ್ದು ಆರ್ಡರ್ ಮಾಡಿದ್ವಿ ನಾವು? ವೆನಿಲಾ ಗೈಸ್ ವೆನಿಲಾ ಫ್ಲೇವರ್ ಆರ್ಡರ್ ಮಾಡಿದ್ದೀವಿ. ಅತ್ತಿಗೆ ನಮಸ್ತೆ. ಹಾಯ್ ಹಾಯ್, ಆರಾಮಿದ್ದೀರ ಅತ್ತಿಗೆ? ಆರಾಮದ್ಗೆ ಗೈಸ್. ಫೈನಲಿ ಮದರ್ಸ್ ಡೇ ಪ್ರಯುಕ್ತ ಎಲ್ಲ ಕೇಕ್ ಕಟಿಂಗ್ ಎಲ್ಲ ಮುಗೀತು. ಇವಾಗ ಲಾಸ್ಟ್ ಗ್ರೂಪ್ ಫೋಟೋ ಸೆಷನ್ ನೋಡಿ. ಎಲ್ರಿಗೂ ಒನ್ಸ್ ಅಗೇನ್ ಹ್ಯಾಪಿ ಮದರ್ಸ್ ಡೇ. ಕಟ್ ಮಾಡ್ರಿ, ಕಟ್ ಮಾಡ್ರಮ್ಮ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್ ಗಾಯ್ಸ್. ಹೊಸ ಲಾಗ್ ಎಲ್ರಿಗೂ ಸ್ವಾಗತ ಗಾಯ್ಸ್. ಇವತ್ತು May 10 ಗಾಯ್ಸ್, ಮದರ್ಸ್ ಡೇ ಇದೆ ಅಲ್ಲಮ್ಮ. ಮದರ್ಸ್ ಡೇ ಇದೆ, ಏನಾದರೂ ಸ್ಪೆಷಲ್ ಮಾಡಮ್ಮ. ಅದಕ್ಕಿಂತ ಮುಂಚೆ ಕೈ ಕೊಡಮ್ಮ ಇಲ್ಲಿ. ಹ್ಯಾಪಿ ಮದರ್ಸ್ ಡೇ. ಸಾಕಿ ಸಲಹಿ ದೊಡ್ಡವನಾಗಿ ಮಾಡಿದ್ಯಾ, ಧನ್ಯವಾದಗಳು, ಕೃತಜ್ಞತೆಗಳು. ಮತ್ತೇನೋ ಸ್ವೀಟ್ ಮಾಡಮ್ಮ ಇವತ್ತು ಮದರ್ಸ್ ಡೇಗೆ. ಸ್ಟ್ಯೂಟ್ ಅಲ್ಲ, ಸ್ವೀಟ್. ಇದು ಹಾಲು ಮಾಡಾಕತ್ತೀನಿ. ಹಾಲಲ್ಲ, ಹೆಸರು ಬೇಳೆ ಪಾಯಸ ಹಂಗ್ ಮಾಡಮ್ಮ. ಇರ್ಲಿ ಇರ್ಲಿ. ಬೆಳಗ್ಗೆನೆ ವಿಶ್ ಮಾಡ್ಬೇಕಂತಿದ್ದೆ, ಮಲ್ಕೊಂಡ್ಬಿಟ್ಟಿದ್ದೆಲ್ಲ. ಮತ್ತೆ ಈಗ ನಿದ್ದೆ ಫುಲ್ ನಿದ್ದೆ ಹೊಡಿತಿದ್ದೆ, ಅದಕ್ಕೆ. ಗೈಸ್ ಮೈ ಸ್ವೀಟ್ ಅಮ್ಮ, ಹ್ಯಾಪಿ ಮದರ್ಸ್ ಡೇ. ಮತ್ತು ಎಲ್ರಿಗೂ ಗೈಸ್, ಯಾರ್ಯಾರು ಈ ಜಗತ್ತಿನಲ್ಲಿ ತಾಯಂದಿರಾಗಿದ್ದೀರಾ ಎಲ್ರಿಗೂ ಹ್ಯಾಪಿ ಮದರ್ಸ್ ಡೇ. ಕರೆಕ್ಟ್ ಅಮ್ಮ? ಗೈಸ್ ದೊಡ್ಡಮ್ಮ ಅವ್ರು ಬಂದಿದ್ದಾರೆ. ದೊಡ್ಡಮ್ಮ ಹ್ಯಾಪಿ ಮದರ್ಸ್ ಡೇ. ಇವತ್ತು ತಾಯಂದಿರ ದಿನಾಚರಣೆ. ಥ್ಯಾಂಕ್ ಯು ಅಂತ ಹೇಳ್ಬೇಕು. ಸೇಮ್ ಟು ಹೇಳ್ಬೇಡ ಮತ್ತೆ. ಸೇಮ್ ಅಲ್ಲ, ಥ್ಯಾಂಕ್ ಯು ಅಷ್ಟೇ. ಬೆಳಗ್ಗೆ ಬೆಳಗ್ಗೆ ಹಾಲು ಮಾಡ್ಕೊಟ್ಟಿದ್ದಾರೆ ಅಲ್ಲಮ್ಮ. ನಿನಗೆ ಹೆಸರು ಬೇಳೆ ಪಾಯಸ ಮಾಡಂತ ಹೇಳಿದ್ದೆ ಅಮ್ಮ. ಅದೇ ಪಾಯಸ ಅಂತ ಕುಡಿದು ಬಿಡಪ್ಪ. ಯಾಕನಲ್ಲ ಏನಮ್ಮ ಇನ್ನು ಪಾಯಸ ಮಾಡಂದ್ರೆ ಮದರ್ಸ್ ಡೇ ಸ್ಪೆಷಲ್ ಐತಿ ಮಾಡಂದ್ರೆ ಹಾಲು ಮಾಡ್ಕೊಟ್ಟಿಲ್ಲಮ್ಮ. ಇವು ಸ್ವಲ್ಪ ಏನೋ ಚೇಂಜ್ ಇರ್ಬೇಕಮ್ಮ ಇವತ್ತು. ಏನು ಚೇಂಜ್ ಮಾಡ್ತೀಯಪ್ಪ? ಏನ ದುಡ್ದಿದ್ದೆಲ್ಲ ರೇಷನ್ ತಂದು ಹಾಕು, ಎಲ್ಲ ಮಾಡ್ತೀನಿ. ಮತ್ತೆ ರೇಷನ್ ತಂದು ಹಾಕಿಲ್ ಬಿಡು, ಇನ್ನು ಹಾಕ್ತೀನಿ. ಸ್ವಲ್ಪ ದಿನ ಲೇಟ್ ಹಾಕ್ತೀನಿ. ಮತ್ತೆ ಇವಾಗ ಏನು ಸ್ಪೆಷಲ್ ಮತ್ತೇನಾದ್ರು ಹಾಲಿಂದ ಸ್ಪೆಷಲ್. ಹಾಲಿಂದ ಸ್ಪೆಷಲ್ ಡೈಲಿ ಇರೋದನ್ನೇ ಸ್ಪೆಷಲ್ ಅಂದ್ರೆ ಹೆಂಗಪ್ಪ? ಇಂಡಿಯಾ ಸ್ಪೆಷಲ್ ಚಿಕನ್ ಬಿರಿಯಾನಿ, ಇಲ್ಲಾಂದ್ರೆ ಮಟನ್ ಬಿರಿಯಾನಿ, ಎರಡರಲ್ಲಿ ಒಂದು ಮಾಡು. ಓಕೆನಾ? ಹೋಗಿ ತಂಬ ಹೋಗು ನೀನು. ಚಿಕನ್ ತಂಬ ಹೋಗು. ನೋಡಂತಡಿ ತರ್ತೀನಿ. ಬೆಳಗ್ಗೆ ಬೆಳಗ್ಗೆ ಮಾಡ್ಬೇಕು ಇವಾಗ. ಮಾಡ್ತೀನಿ, ತಂಬ ಹೋಗು. ಮತ್ತೆ ಗಾಯ್ಸ್ ಇಲ್ಲಿ ಬಾರಮ್ಮ ಇಲ್ಲಿ. ಅಮ್ಮ ಗಾಯ್ಸ್ ವಿಶ್ ಮಾಡೋದಕ್ಕೆ ಇಲ್ಲಿ ನೋಡಿ ಆಡ್ತಿದ್ದಾರೆ. ಅಮ್ಮ ಹ್ಯಾಪಿ ಮದರ್ಸ್ ಡೇ. ವಿಶ್ ಮಾಡ್ತಿದ್ದೀನಿ, ನೀನೇನಮ್ಮ ಹಿಂಗೆ ಮಾಡ್ತೀವಿ? ವಿಶ್ ಮಾಡ್ತೀನಿ. ಮಸ್ ಥ್ಯಾಂಕ್ ಯು ಮಸ್. ಅಲ್ಲಮ್ಮ ಡಿಪ್ರೆಷನ್ ಹೋಗಿ ಸೇಮ್ ಟು ಅಂದಿದೆ ಮತ್ತೆ. ಓಕೆ ಓಕೆ. ಅಲ್ಲ ಏನು ಸ್ಪೆಷಲ್ ಗಿಫ್ಟ್ ಏನಾದ್ರು ನೀನ್ ಕೊಡ್ಬೇಕು ನಮಗೆ ಗಿಫ್ಟ್. ಅಲ್ಲ ವಿಶ್ ಮಾಡಿ ನೀನು ನನಗೆ ಗಿಫ್ಟ್ ಕೊಡ್ಬೇಕು. ಹೌದಿಲ್ಲ? ಹಂಗಿಲ್ಲ, ಮಕ್ಕಳು ಕೊಡ್ಬೇಕು. ಸಾಯಂಕಾಲ ಕೊಡ್ತೀನಿ ಗಿಫ್ಟ್. ಏನಂತ ಅದು ಊಟ ಆಗಿರ್ಬೋದು, ಏನಾದ್ರೂ ಆಗಿರ್ಬೋದು. ಸಾಯಂಕಾಲ ಗಿಫ್ಟ್. ಓಕೆನಾ ಗೈಸ್? ಒಂದು ಇನ್ಸ್ಟಾಗ್ರಾಮ್ದಲ್ಲಿ ಒಂದು ರೀಲ್ಸ್ ಮಾಡ್ಬೇಕಂತೇಳಿ ನಾನು ಮತ್ತೆ ಮಂಜ ಇಲ್ಲಿ ನಮ್ಮ ರಾಣಿನ ಕರ್ಕೊಂಡು ತುಂಬಾ ದಿನ ಆದ್ಮೇಲೆ ನಮ್ಮ ರಾಣಿನ ಹೊರಗೆ ತಂದಿದ್ದೀನಿ ಗೈಸ್. ನೋಡಿ ಇಲ್ಲಿ ಕ್ಯಾಮ್ರಾಮ್ಯಾನ್ ಮಂಜ ಗೈಸ್ ಸಖತ್ತಾಗಿ 1-2-3 ಟೇಕ್ ಕೂಡ ಮಾಡಿದ್ದೇನೆ. ಚೆನ್ನಾಗಿ ಮಾಡಿದ್ದೇನೆ. ಚೆನ್ನಾಗಿ ಬಂದಿತ್ತಲ್ಲಪ್ಪ ಎಲ್ಲ ವಿಡಿಯೋ? ಚೆನ್ನಾಗಿ ಬಂತು ಗೈಸ್. ಪ್ರೋ ಲೆವೆಲ್ ಉಲ್ಟಾ ಕ್ಯಾಮ್ರಾ ಹಿಡಿದು ವಿಡಿಯೋ ಮಾಡಿದ್ದೇನೆ. ಸಖತ್ತಾಗಿ ಬಂದಿದೆ ನೋಡಿ ಗೈಸ್. ನಮ್ಮ ರಾಣಿ ಕೂಡ ಯಾವ ರೀತಿ ಕಾಣ್ತಿದೆ ನೋಡಿ. ತುಂಬಾ ಏನು ಮಂಜ? ಏನಿಲ್ಲ ಗೈಸ್, ತುಂಬಾ ದಿನ ಆದ್ಮೇಲೆ ವಾಶ್ ಮಾಡಿ ಅದಕ್ಕ ಅವ್ರು ಚೆನ್ನಾಗಿ ಒರ್ಸಿ ನೋಡಿ ಗೈಸ್. ಎಲ್ಲೂ ಒಂದು ಮಾರ್ಕ್ ಇಲ್ಲ, ಏನಿಲ್ಲ. ಆ ರೀತಿ ಮೇಂಟೈನ್ ಮಾಡ್ಬೇಕು ಗೈಸ್. ಯಾಕಂದ್ರೆ ಆ ರೀತಿ ಒಂದು ಶೈನಿಂಗ್ ಕಾಣ್ತಿದೆ. ಎಷ್ಟು ದೂರ ನೋಡು ಸಖತ್ತಾಗಿ ಕಾಣ್ತಿದೆ ಗಾಡಿ ಒಂದು ಗೈಸ್. ಇಲ್ಲಿ ಸ್ವಲ್ಪ ಬರಬೇಕಾದ್ರೆ ಸ್ವಲ್ಪ ಸ್ಕ್ರಾಚಸ್ ಅಲ್ಲ, ಸ್ವಲ್ಪ ಧೂಳಾಗ್ಬಿಟ್ಟಿದೆ. ನಿಮ್ಮ ಮನೆಗೆ ಹೋಗಿ ಮತ್ತೆ ಒರೆಸ್ಬೇಕದು ಗೈಸ್. ಇವಾಗ ಸದ್ಯದಲ್ಲಿ ನಾವಿರೋದು ಚಕ್ರಣ ಪಾರ್ಕ್ ಹತ್ರ. ಯಾಕಂದ್ರೆ ಇಲ್ಲಿ ಬ್ಯಾಕ್ ಗ್ರೌಂಡ್ ಕೂಡ ಚೆನ್ನಾಗಿದೆ, ಗ್ರೀನರಿ ಇದೆ. ಅದಕ್ಕೆ ಒಂದು ರೀಲ್ಸ್ ನ ಮಾಡಕ್ ಬಂದಿದೀವಿ. A few moments later. ಜಸ್ಟ್ 1-2 ಶೂಟ್ ಇತ್ತು, ಶೂಟ್ ಮುಗಿಸ್ಕೊಂಡು ಬಂದೆ ಗೈಸ್. ಶೂಟ್ ಅಂದ್ರೆ ನಮ್ದೇ ಕ್ಯಾಮ್ರಾ ಇತ್ತು, 2 ರೀಲ್ಸ್ ಮಾಡ್ಕೊಂಡು ಬಂದಿದ್ದೀವಿ. ಮುಂದೆ ಒಂದಿನ ನಾವು ಕೆಲವೊಂದು ಶೂಟ್ ಮಾಡೋ ರೀತಿಯಲ್ಲಿ ನಾವು ಬೆಳಿತೀವಿ ಅಂತ ನನಗೆ ಕೂಡ ಗೊತ್ತಿದೆ ಗೈಸ್. ಅದಿರ್ಲಿ ನೋಡಿ ಗೈಸ್. ಅಮ್ಮ ಊಟ ಮಾಡ್ತಿದ್ಯಾ? ಒಂದು ಮಾತನ್ನ ಕರಿಯಮ್ಮ, ಒಂದು ಮಾತು. ಏನು ಬಿಸಿ ಇಲ್ಲಮ್ಮ, ನಿನ್ನ ಮುಂದೆನೇ ಅಡ್ಡಾಡ್ತಿದ್ದೀನಿ. ಒಂದು ಮಾತು ಊಟ ಮಾಡಿ ನೋಡಿ ಗೈಸ್. ಪಲಾವು, 2 ಬಜ್ಜಿ, ಬಾ ಸೂಪರ್. ಚಿಕನ್ ಬಿರಿಯಾನಿ. ಗೈಸ್ ಅಮ್ಮ ಇವತ್ತು ಮದರ್ಸ್ ಡೇ ಇದೆ, ನಾನೇ ಅಮ್ಮ ಮಾಡ್ಕೊಡ್ಬೇಕಿತ್ತು. ನೋಡಿದ್ರೆ ಅಮ್ಮ ನನಗೆ ಮಾಡ್ಕೊಟ್ಟಿದ್ದಾರೆ ಗೈಸ್ ಚಿಕನ್ ಬಿರಿಯಾನಿ. ಥ್ಯಾಂಕ್ ಯು ವೆರಿ ಮಚ್ ಅಮ್ಮ. ಊಟ ಮಾಡ್ತಿದ್ಯಾ? ಈ ಕೈ ಡನ್ ನೋಡಿ. ನೋಡಿ
10:30 ಆಯಿತು, 11 ಗಂಟೆ ಅದು ಗೈಸ್. ಇವತ್ತು ಊಟನೇ ಮಾಡಿಲ್ಲ. ಇವತ್ತು ನೋಡಿದ್ರೆ ಹಾಲಿಡೇ ಮಾಡಿದ್ದೀನಿ, ಅಂದರೆ ವೀಕ್ಲಿ ಆಫ್ ಇದೆ ಇವತ್ತು, ಅದಕ್ಕೆ ರಜೆ ಮಾಡಿದ್ದೀನಿ. ಇಲ್ಲಾಂದರೆ ಬೆಳಗ್ಗೆ ಡೈಲಿ 8:30 9 ಗಂಟೆಗೆ ಇಲ್ಲಿಂದ ಚಾಲೂ ಆಗ್ಬಿಡ್ತಿದೆ ಗೈಸ್. ನೋಡಿ 11 ಗಂಟೆ ಆಗಿದೆ, ಇನ್ನೂ ಊಟನೇ ಮಾಡಿಲ್ಲ. ನನಗಂತೂ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಿದೆ ಗೈಸ್. ಬೆಳಗ್ಗೆ ಊಟ ಚಿಕನ್ ಬಿರಿಯಾನಿ ಇದೆ ಗೈಸ್, ಬನ್ನಿ ತಿನ್ನೋಣ. A few moments later. ಗೈಸ್ ಮಧ್ಯಾಹ್ನ ಸ್ವಲ್ಪ ಎಡಿಟ್ ಮಾಡ್ತಾ ಹಂಗೆ ನಿದ್ರೆಗೆ ಹೋಗ್ಬಿಟ್ಟೆ ಗೈಸ್. ಇವಾಗ ಸೀದಾ 3 ಗಂಟೆ ಆದ್ಮೇಲೆ ಎದ್ದಿದ್ದೀನಿ, 3 ತಾಸು ಆದಮೇಲೆ ಗೈಸ್. ಇವತ್ತು ಮದರ್ಸ್ ಡೇ ಸ್ಪೆಷಲ್ ಇದೆಯಲ್ಲ, ಇವತ್ತು ಕೇಕ್ ಕಟ್ ಮಾಡ್ಬೇಕಂತ ಸರ್ಪ್ರೈಸ್ ಪ್ಲಾನ್ ಮಾಡಿದ್ದೀನಿ ಗೈಸ್. ನಮ್ಮಮ್ಮ ದೊಡ್ಡಮ್ಮ ಚಿಕ್ಕಮ್ಮ ಎಲ್ರಿಗೂ ಸರ್ಪ್ರೈಸ್ ಪ್ಲಾನ್ ಕೊಡ್ತೀನಿ. ಕೇಕ್ ಕಟ್ ಮಾಡೋ ಮದರ್ಸ್ ಡೇ ಸ್ಪೆಷಲು. ಅವ್ರ ರಿಯಾಕ್ಷನ್ ಯಾವ ರೀತಿ ಇರುತ್ತೆ ಕೇಕ್ ಕಟ್ ಮಾಡುವಾಗ ಎಲ್ಲ ತೋರಿಸ್ತೀನಿ ಗೈಸ್. ಫ್ರೆಶ್ ಅಪ್ ಆಗಿ ಮತ್ತೆ ಸಿಗ್ತೀನಿ ಗೈಸ್ ನಿಮಗೆ. ಸಿಗ್ತಾನೆ ಜಸ್ಟ್ ಫ್ರೆಶ್ ಅಪ್ ಆದೆ ಗೈಸ್. ನಾನು ಮತ್ತು ಧನು ಇಬ್ಬರು ಹೋಗ್ತಿದ್ವಿ ನಮ್ಮ ರಾಣಿ ಮೇಲೆ. ನೋಡಿ ರಾಣಿ ಆರಾಮಾಗಿ ನಿಂತಿದೆ. ಇವಾಗ ಸೀದಾ ಬೇಕ್ರಿ ಹತ್ರ ಸಿಗೋಣ ಬನ್ನಿ ಗೈಸ್. Few minutes later. ಫೈನಲ್ಲಿ ಬೇಕ್ರಿ ಹತ್ರ ಬಂದಿದ್ದೀವಿ ಗೈಸ್. ನೋಡಿ ಅಲ್ಲಿ ಬೇಕ್ರಿಯಲ್ಲಿ ಕಾಣ್ತಿದೆ. ಆಗ ನಮ್ಮ ಕಡೆ ಕ್ಯಾಶ್ ಇಲ್ಲ ಗೈಸ್, ಅದಕ್ಕೆ ಇವಾಗ ನಮ್ಮ ತಮ್ಮನಿಗೆ ಫೋನ್ ಮಾಡಿ ಕ್ಯಾಶ್ ಹಾಕ್ಬೇಕಂತ ಹೇಳಬೇಕು. ಅವ್ನು ಕ್ಯಾಶ್ ಹಾಕಿದ ಕೂಡಲೇ ಸೀದಾ ಬೇಕ್ರಿಗೆ ಹೋಗ್ತೀವಿ ಗೈಸ್. ಗೈಸ್ ಇಷ್ಟೆಲ್ಲ ಕೇಕ್ಸ್ ಇದೆ ಗೈಸ್, ನೋಡಿ ಇಷ್ಟೆಲ್ಲ ಇದೆ. ನಾವು ಯಾವ್ದು ಆರ್ಡರ್ ಮಾಡಿದ್ದೀವಿ ನಾವು? ವೆನಿಲಾ ಗೈಸ್ ವೆನಿಲಾ ಫ್ಲೇವರ್ ಆರ್ಡರ್ ಮಾಡಿದ್ದೀವಿ. ಇವಾಗ ತೊಗೊಂಡೋದ್ರೆ ಸುಮ್ಮನೆ ವೇಸ್ಟು. ಇವಾಗ ಮತ್ತೆ 2 ತಾಸು ಎಲ್ಲಿ ಇಡ್ಬೇಕು ಗೈಸ್ ಅದಕ್ಕೆ ಆರ್ಡರ್ ಮಾಡಿ. 2 ತಾಸು ಮನೆಗೆ ಇಡ್ಬೇಕಣ್ಣ. ಹಾಂ 2 ತಾಸು ಮನೆಗೆ ಇಡ್ಬೇಕು. ಅದಕ್ಕೆ ಗೈಸ್ ಈಗ ಕರೆಕ್ಟ್ 7 ಬಂದು ತೊಗೊಂಡೋಗ್ತೀವಿ. ಯಾವಾಗಂದರೆ ಎಲ್ರಿಗೂ ಸೇರಿಸಿ ಕಟ್ ಮಾಡೋದಾಗುತ್ತೆ ಕೇಕು. ಆಂಟಿ ಯಾವ ಫ್ಲೇವರ್ ಆಂಟಿ ವೆನಿಲ್ಲ ಅಲ್ಲ? ಎಷ್ಟು ಆಂಟಿ 1 kg? 400 ರೂಪೀಸ್ ಗೈಸ್. 400 ರೂಪೀಸ್ ಕೊಟ್ಟು ಸೀದಾ 7:30 ಬಾ 7:00 ಬಾ ಅಂತ ಹೇಳಿದ್ದಾರೆ ಗೈಸ್. ನಾನು ಸೀದಾ ಕರೆಕ್ಟಾಗಿ ನಾವು 7:00 ಬರಬೇಕು ಇವಾಗ. ನಾನು ನ್ಯಾಪ್ ಮಾಡ್ತಾನ. ಹಾಂ ನ್ಯಾಪ್ಕ ಮಾಡ್ತಾನ, ಇಲ್ಲಾಂದ್ರೆ ನೀನು ಮಾಕೊಂಬಿಡ್ತೀಯ ಆರಾಮ್. ಗೈಸ್ ನಾನೇ ಆರ್ಡರ್ ಕೊಟ್ಟು ನಾನು ಹೆಂಗೆ ಮಾಡ್ಕೊಂಡಾಯ್ತು ಗೈಸ್. ಸೀದಾ ಇವಾಗ ಅಡ್ವಾನ್ಸ್ 100 ರೂಪೀಸ್ ಪೇ ಮಾಡಿದ್ದೀನಿ, ಅದು ನಮ್ಮ ತಮ್ಮ ಕ್ಯಾಶ್ ಅಮೌಂಟಲ್ಲಿ. ಇವಾಗ ಸೀದಾ ಹೋಗಿ ಸೀದಾ ರಾತ್ರಿ 7:00 ಬರೋಣ ಬನ್ನಿ ಗೈಸ್. ಫೈನಲ್ಲಿ ಕೇಕ್ 7:30 ಬಂದು ಆರ್ಡರ್ ತೊಗೊಂಡಿದ್ದೀವಿ ಗೈಸ್. ನೋಡಿ ಇಲ್ಲಿ ಕೇಕ್ ಇದೆ, ಅಲ್ಲಿ ಹ್ಯಾಪಿ ಮದರ್ಸ್ ಡೇ ಟು. ನೋಡ್ತಾರ ಇದು ಆಯ್ತಣ್ಣ. ಎಸ್ ಹ್ಯಾಪಿ ಮದರ್ಸ್ ಡೇ ಅಂತ ಬರ್ಸಿದ್ದೀನಿ ಬನ್ನಿ ಗೈಸ್. ಸೀದಾ ಹ್ಯಾಪಿ ಮದರ್ಸ್ ಡೇ ಟು ಆಲ್ ಅಂತ ಬರ್ಸಿ, ಮತ್ತೆ ಹ್ಯಾಪಿ ಮದರ್ಸ್ ಡೇ ಅಂತ. क्या बात है सर, क्या बात है सर. ಹಂಗೆ ಬರ್ತೀರಾ ಗೈಸ್? ಬನ್ನಿ ಸೀದಾ ಮನೆ ಹತ್ರ ಸಿಗೋಣ. ಅಜ್ಜಿ ಗುಡ್ ಈವ್ನಿಂಗ್ ಅಜ್ಜಿ. ತೆಗಿಬೇಡ ಸುಮ್ಮನಿರು. ಅಜ್ಜಿ ಅಲ್ಲೇ ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್. ಏನು ಎಲ್ಲ ಫುಲ್ಲು ಇಲ್ಲಿ ನೋಡಿ ಗೈಸ್, ಇಷ್ಟು ಮಂದಿ ಡಿಸ್ಕಸ್ ಮಾಡ್ತಿದ್ದಾರೆ. ಎದ್ರ ಬಗ್ಗೆ ಅಜ್ಜಿ ಏನು ಡಿಸ್ಕಷನ್? ಏನಿಲ್ಲ, ಖುಷಿಯಾಗಿ ಇದ್ದೀನಿ, ಮಕ್ಕ ತಳ್ಕೊಂಡ್ ಬರ್ತೀನಿ. ಅಲ್ಲಲ್ಲ ಹ್ಯಾಪಿ ಮದರ್ಸ್ ಡೇ. ಆಯ್ತು ಅಜ್ಜಿ ಇವತ್ತು ಕೇಕ್ ಕಟ್ ಮಾಡ್ತಿದ್ವಿ ಎಲ್ಲರೂ ಮದರ್ಸ್ ಪ್ರಯುಕ್ತ. ಥ್ಯಾಂಕ್ ಯು ಇಲ್ಲಿ ನೋಡಿ ಇಲ್ಲಿ ಬರ್ತೀನಿ. ಸೀದಾ ಇವಾಗ 7:30 ಆಗಿದೆ, 8 ಗಂಟೆಗೆ ರೆಡಿ ಆಗಿರ್ಬೇಕು. ಗುಡಿ ಹತ್ರ ಬಂದ್ಬಿಡು. ದೊಡ್ಡಮ್ಮವರು ಎನಿ ಟೈಮ್ ವರ್ಕಲ್ಲಿ ಬ್ಯುಸಿ ಇರ್ತಾರೆ ಗೈಸ್. ನಮ್ಮ ದೊಡ್ಡಮ್ಮವರು ಏನು ಮಾಡ್ತಿದ್ದೀಮ್ಮ? ಪಾಪ ಬೆಂಗಳೂರಿಗೆ ನನ್ನ ಮಗ ಹೋಗಾನ, ಹಾಂ ಅದಕ್ಕೆ ಮೀನು ಫಿಶ್ಶು ನೋಡಿ ಗೈಸ್. ನಮ್ಮ ಅಣ್ಣ ಏನು ಬೆಂಗಳೂರಿಂದ ಬಂದಿದ್ರು, ಮತ್ತೆ ಹೋಗ್ತಿದ್ದಾರೆ, ಅದಕ್ಕೆ ಫಿಶ್ ಫ್ರೈ ಎಲ್ಲ ರೆಡಿ ಮಾಡ್ತಿದ್ರು ನೋಡಿ ಇಲ್ಲಿ. ಅಲ್ಲಮ್ಮ ಹ್ಯಾಪಿ ಮದರ್ಸ್ ಡೇ ಒನ್ಸ್ ಅಗೇನ್. ಇವತ್ತು ಕೇಕ್ ಕಟ್ ಮಾಡ್ತಿದ್ದೀನಿ, 8 ಗಂಟೆಗೆ ರೆಡಿ ಆಗಿರ್ಬೇಕು ನೀನು, ಓಕೆನಾ? ಆಯಿತು ಅಲ್ಲ, 7:30 ಇನ್ನು ಹಾಫ್ ಆನ್ ಅವರ್ ಅಷ್ಟೇ ಇದೆ. ಗುಡಿ ಹತ್ರ ರೆಡಿಯಾಗಿ ಬಂದ್ಬಿಡು. ಹಿಂಗೆ ಬರೋಂಗಿಲ್ಲ, ಸ್ಯಾರಿಗೆ ಹಾಕೊಂಡು ಬರಬೇಕು ಗೈಸ್. ಇವಾಗ ನಮ್ಮ ಕೃಷ್ಣಣ್ಣ ಅವ್ರ ಮನೆಗೆ ಬಂದಿದ್ದೀವಿ. ನಮ್ಮ ದೊಡ್ಡಮ್ಮ ನೋಡಿ ಗೈಸ್ ಫುಲ್ಲು ಸೀರಿಯಸ್ ಆಗಿ ದಾಳಿ ನೋಡ್ತಿದ್ದಾರೆ. ದೊಡ್ಡಮ್ಮ ನಮಸ್ಕಾರ. ನಮಸ್ಕಾರ ದೊಡ್ಡಮ್ಮ. ಅಲ್ಲ ದೊಡ್ಡಮ್ಮ ಫುಲ್ ಬ್ಯುಸಿ ಇದ್ರಲ್ಲ ದೊಡ್ಡಮ್ಮ ನೀವು. ಒನ್ಸ್ ಅಗೇನ್ ಹ್ಯಾಪಿ ಮದರ್ಸ್ ಡೇ. ಹ್ಯಾಪಿ ಬರ್ಡೇ ಅಂತ ಗೈಸ್. ಮದರ್ಸ್ ಡೇ ಅಂದ್ರ ಅಮ್ಮ ಬ್ರದರ್ಸ್ ಅಲ್ಲ, ಮದರ್ಸ್ ಡೇ. ಹ್ಯಾಪಿ ಮದರ್ಸ್ ಡೇ. ಹಾಂ ಓಕೆ ತಡಿಯಮ್ಮ ಹೇಳ್ತಿದ್ದೀನಿ. 8 ಗಂಟೆಗೆ ಕೇಕ್ ಕಟ್ ಮಾಡ್ತಿದ್ದೀವಿ ಮದರ್ಸ್ ಡೇ ಪ್ರಯುಕ್ತ. ನೀನು ರೆಡಿಯಾಗಿ ಬರ್ಬೇಕು ಬೇಗ, ಓಕೆನಾ? ಇಲ್ಲೇ ಗುಡಿ ಹತ್ರನೇ ಕಟ್ ಮಾಡ್ತಿದ್ದೀವಿ. ಏನಾ ದೊಡ್ಡಮ್ಮ ಸ್ಯಾರಿ ಉಡ್ಕೊಂಡು ರೆಡಿಯಾಗಿ ಬರ್ಬೇಕು, ಓಕೆನಾ? ಅತ್ತಿಗೆ ನಮಸ್ತೆ. ಹಾಯ್ ಆರಾಮಿದ್ರೆ ಅತ್ತಿಗೆ? ಆರಾಮದ್ಗೆ. ಕೇಕ್ ಕಟ್ ಮಾಡ್ತಿದ್ದೀವಿ ಮದರ್ಸ್ ಡೇ ಪ್ರಯುಕ್ತ, ಅದಕ್ಕೆ ಕೇಳಕ್ಕೆ ಬಂದೆ. ಓಕೆ ಬೇಗ ರೆಡಿ ಆಗಬೇಕು ಇವಾಗ, ಇನ್ನು ಹಾಫ್ ಆನ್ ಅವರ್, ಓಕೆನಾ? ಸರಿ ಎಲ್ರಿಗೂ ಹೇಳಿದ್ದೀನಿ ಬನ್ನಿ. ಇವಾಗ ನಮ್ಮ ಅಜ್ಜಿ ಮನೆಗೆ ಹೋಗ್ಬೇಕು. ನೀವು ಹೋಗಿ ಅವರಿಗೆಲ್ಲ ಹೇಳಿ ಎಲ್ಲ ರೆಡಿ ಮಾಡಿಸಿ ಎಲ್ರಿಗೂ ಕೂಡ್ಸೋಣ ಮನೆಗೆ. ಇಲ್ಲಿ ನೋಡಿ ಗೈಸ್ ನಮ್ಮ ಅಜ್ಜಿಯವರು ಏನೋ ಅಲ್ಲಮ್ಮ ಏನು ಮಾಡ್ತಿದ್ದೆಮ್ಮ? ಏನು ಚಿಕ್ಕಮ್ಮ? ಮಸಾಲೆ ಗೈಸ್. ಸಂಡೇ ಪ್ರಯುಕ್ತ ಚಿಕನ್ಗೆಲ್ಲ ರೆಡಿ ಮಾಡ್ತಿದ್ದಾರೆ. ಅಜ್ಜಿ ಹ್ಯಾಪಿ ಮದರ್ಸ್ ಡೇ.
ಸೇಮ್ ಟ್ಯೂ ಅನ್ಬೇಡ ಮತ್ತೆ. ಕೇಕ್ ಕಟ್ ಮಾಡ್ತಿದ್ವಿ 8 ಗಂಟೆಗೆ, ರೆಡಿಯಾಗಿ ಬರಬೇಕು, ಓಕೆನಾ? ಬರ್ತಡೇ ಇಲ್ಲ, ತಾಯಂದಿರ ದಿನಾಚರಣೆ ಐತಿ ಇವತ್ತು, ಅದಕ್ಕೆ ಅವ್ರ ಪ್ರಯುಕ್ತ ಕೇಕ್ ಕಟ್ ಮಾಡ್ತಿದ್ವಿ ಗುಡಿ ಹತ್ರ. ಎಲ್ಲರೂ, ನೀನು ಬರಬೇಕು, ದೊಡ್ಡಮ್ಮ ಚಿಕ್ಕಮ್ಮ ಎಲ್ಲರೂ ಬರಬೇಕು. ಹಾಂ, ಅಲ್ಲ ಇದೇ ಸಾರಿ ಬರಬೇಡ, ಸ್ವಲ್ಪ ರೆಡಿಯಾಗಿ. ಹಾಂ, ಸ್ವಲ್ಪ ಪೌಡ್ರ್ ಗೀಡ್ರ್ ಹಸ್ಕೊಂಡು ಬರ್ಬೇಕು ನೀನು. ಇವತ್ತು ಏನಾಯ್ತು, ಇವತ್ತು ಯಾವ ಡೇ ಇವತ್ತು? ಹಾಂ, ಗುಡ್, ಕರೆಕ್ಟ್, ಗುಡ್ ಬಾಯ್. ಅಖಿಲ್ ಈಸ್ ಎ ಗುಡ್ ಬಾಯ್. ಸದ್ಯಕ್ಕೆಲ್ಲ ರೆಡಿ ಮಾಡ್ತೀವಿ ನೋಡಿ ಗ್ಯಾಸ್. ಇಲ್ಲಿ ನೋಡಮ್ಮ, ರೆಡಿನಾ? ಎಲ್ಲರಿಗಿಂತ ಫಸ್ಟ್ ನಮ್ಮ ದೊಡ್ಡಮ್ಮ ರೆಡಿ ಆಗಿಬಿಟ್ಟಿದ್ದಾರೆ. ಫೈನಲಿ ಕೇಕ್ ರಿವೀಲ್ ಮಾಡ್ತೀನಿ ನೋಡಿ ಗ್ಯಾಸ್. ಯಾವ ರೀತಿ ಇದೆ ಕಮೆಂಟ್ ಮಾಡಿ. ಅಕ್ಕ, ಯಾವ ರೀತಿ ಇದೆ ಕೇಕು? ಹೌದಾ? ಯಾವ ಫ್ಲೇವರ್ ಅಂತ ಹೇಳಿ ಗೆಸ್ ಮಾಡಿ ನೋಡೋಣ. ವೈಟ್ ಫ್ಲೇವರ್ ಅಕ್ಕ, ಅದು ವೆನಿಲಾ ಫ್ಲೇವರ್ ಅಕ್ಕ, ವೆನಿಲಾ. ಗೈಸ್, ವೆನಿಲಾ ಅಂತ ನೋಡಿದ್ರೆ ವೈ ಕೊಟ್ಟಿದ್ದಾರೆ. ಹ್ಯಾಪಿ ಮದರ್ಸ್ ಡೇ ಟು ಆಲ್ ಅಂತ ಬರ್ತೀನಿ ನೋಡಿ ಗ್ಯಾಸ್. ಎಲ್ಲರೂ ರೆಡಿಯಾಗಿ ಕೂತ್ಬಿಟ್ಟಿದ್ದಾರೆ ಇಲ್ಲಿ. ನಮ್ಮ ಅಜ್ಜಿ ನೋಡಿ ಗ್ಯಾಸ್, ಎಲ್ರಿಗಿಂತ ಮಿಂಚಿದ್ದಾರೆ ನಮ್ಮ ಅಜ್ಜಿಯವ್ರು ಇಲ್ಲಿ. ಅಲ್ಲ ಅಜ್ಜಿ? ಏನಮ್ಮ ಇರಲಿ, ಒಟ್ಟು ರೆಡಿಯಾಗಿ ನ್ಯಾಚುರಲ್ ನೋಡಿ ಬೇಸ್. ಅಜ್ಜಿಯವ್ರದ್ದು ನ್ಯಾಚುರಲ್ ಬ್ಯೂಟಿ. ಇಲ್ಲಿ ನೋಡಿ ಐಸ್ ಫೋಟೋ ತೆಗಿತೀವಿ, ಎಲ್ಲರೂ ನಿಂದಿರ್ತಿದ್ದಾರೆ. ಇನ್ನೂ ಯಾರು ಕರೆಕ್ಟಾಗಿ ಬಂದಿಲ್ಲ ಗಾಯ್ಸ್, ಒಬ್ರು ಮಿಸ್ಸಿಂಗ್ ಇದ್ದಾರೆ. ಫೋಟೋ ಸೆಷನ್ ನಡೀತಿದೆ ನೋಡಿ ಗ್ಯಾಸ್ ಇಲ್ಲಿ. ಗಾಯ್ಸ್, ಇವಾಗ ಎಲ್ಲ ಫೋಟೋ ಸೆಷನ್ ಎಲ್ಲ ಮುಗೀತು. ಎಲ್ರು ಬರಮ್ಮ, ಎಲ್ರು. ಏ, ಕಡಿಪಣ್ಣ ಕೊಡು. ಇರ್ಲಿ, ಸಮಾಧಾನ ತಗೋಮ್ಮ. ಇವಾಗ ಎಲ್ರು ಸೇರಿ ಅದು ಏನದು, ಕ್ಯಾಂಡಲ್ ಹಚ್ಚ್ರಿ. ಹಾಂ, ಹಚ್ಚಲ್ಲಮ್ಮ, ಹಚ್ಚ ಅಂತ ಹೇಳ್ಬೇಕು. ಹಾಂ, ಇರ್ಲಿ, ನಡೆಯುತ್ತೆ. ಎಲ್ರಿಗೂ ಒನ್ಸ್ ಅಗೇನ್ ಹ್ಯಾಪಿ ಮದರ್ಸ್ ಡೇ. ಹಾಂ, ಕಟ್ ಮಾಡ್ರಮ್ಮ. ಅವಾಗ ನೋಡಿದ್ರೆ ಇಲ್ಲಿ ನೋಡಿ. ಹಾಂ, ಸಾಕು. ಇರ್ಲಿ. ಇವಾಗ ಇಬ್ಬಿಬ್ರು ನಿಂತ್ರಿ, ಫೋಟೋ ತೆಗಿತೀನಿ. ಇಬ್ಬಿಬ್ರು ನಿಂಗೆ ಗೈಸ್. ಫೈನಲಿ ಎಲ್ಲರೂ ಸೇರಿ ಕೇಕ್ ಕಟ್ ಮಾಡಿದ್ದಾರೆ. ಹ್ಯಾಪಿ ಮದರ್ಸ್ ಡೇ ಒನ್ಸ್ ಅಗೇನ್. ಥ್ಯಾಂಕ್ ಯು ಅಂತ ಹೇಳು. ಥ್ಯಾಂಕ್ ಯು ಅಂತ ಹೇಳು. ಹ್ಯಾಪಿ ಮದರ್ಸ್ ಡೇ. ಯೊಬ್ಬ ಮೊಟ್ಟಕೊಳ ಖರಾ ರೆಬ್ಬ ಆಯ್ತು, ನಿಮ್ಮಿಬ್ಬರದೇ ತೆಗಿತೇನಮ್ಮ. ಡೇರ ಅಜಿತ್ ದುಸ್ರಾವ್. ಫೈನಲಿ ಮದರ್ಸ್ ಡೇ ಪ್ರಯುಕ್ತ ಎಲ್ಲ ಕೇಕ್ ಕಟಿಂಗ್ ಎಲ್ಲ ಮುಗೀತು. ಇವಾಗ ಲಾಸ್ಟ್ ಗ್ರೂಪ್ ಫೋಟೋ ಸೆಷನ್ ನೋಡಿ ಗ್ಯಾಸ್. ಈ ರೀತಿ ಇದೆ ಗ್ರೂಪ್ ಫೋಟೋ, ಈ ರೀತಿ ಇದೆ ನೋಡಿ ಗ್ಯಾಸ್ ವ್ಯೂಸ್ ಎಲ್ಲ. 12 seconds later. ಫೈನಲಿ ಕೇಕ್ ಕಟ್ ಮಾಡಿದೆ ಆಯ್ತು ಗಾಯ್ಸ್. ಎಲ್ಲರೂ ಸೇರಿ ಕೇಕ್ ಕಟ್ ಮಾಡಿದ್ರು. ನಮ್ಮ ದೊಡ್ಡಮ್ಮ ಚಿಕ್ಕಮ್ಮ ಪ್ರತಿಯೊಬ್ಬರು ಗಾಯ್ಸ್ ಫನ್ ಮೂಮೆಂಟ್ ಆದರೂ ಸಖತ್ತಾಗಿತ್ತು. ನೀವೊಂದು ಈ ಲಾಗಲ್ಲಿ ನೋಡಿ, ನೀವು ಕೂಡ ಎಂಜಾಯ್ ಮಾಡಿದ್ದೀರಾ. ಈ ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಗಾಯ್ಸ್. ಗಾಯ್ಸ್, ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ತುಂಬ ಇಷ್ಟ ಆಗಿದೆ, ತುಂಬ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು ಆಲ್.